ಆರೋಪವನ್ನು ಚುನಾವಣಾ ಆಯೋಗದಲ್ಲಿ ಮಾಡಿದ್ದಾರೆ. ಹರಿಯಾಣದಲ್ಲಿ 25 ಲಕ್ಷ ಮತಗಳ್ಳತನ ಆಗಿದೆ. ಬೇರೆ ಬೇರೆ ನೋಡಿ, ಮಹದೇವಪುರ ಇರ್ಬೋದು, ಆಳಂದ್ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಮತ್ತು ಇವಾಗ ಹರಿಯಾಣ ಇರ್ಬೋದು. ರಾಹುಲ್ ಗಾಂಧಿ ಅವರು ದಾಖಲೆ ಸಮೇತ ಅವರು ಆರೋಪಗಳನ್ನು ಮಾಡಿದ್ದಾರೆ. ಸಾಕ್ಷಿ ಸಮೇತ ಅವರು ಏನು ಹೇಳಿಕೆಯನ್ನು ನೀಡಿದ್ದಾರೆ ಅದಕ್ಕೆ ಸಬ್ಸ್ಟ್ಯಾನ್ಷಿಯೇಟ್ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದ್ರ ಬಗ್ಗೆ ಮೌನ ವಹಿಸಿದೆ. ಬಿ ಜೆ ಪಿಯವರೇ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಏನು ಬಿ ಜೆ ಪಿಯವರು ಎಲೆಕ್ಷನ್ ಕಮಿಷನಿಗೆ ವಕ್ತಾರರಾಗಿ ಮಾತಾಡ್ತಾ ಇದ್ದಾರೆ. ನೀವೇ ಹೇಳಿ, 2 ಬೂತ್ನಲ್ಲಿ ಒಂದೇ ಮಹಿಳೆಯರ ಹೆಸರಲ್ಲಿ, ಅಂದರೆ ಒಂದೇ ಮಹಿಳೆಯರದು ಒಂದೇ ಫೋಟೋ 223 ಸರಿ ಇದೆ ಅಂದರೆ ಏನು ಅನ್ಬೇಕು? ಆಮೇಲೆ ಯಾವುದೋ ಬ್ರೆಜಿಲಿಯನ್ ನಟಿದಿದೆ ಅಂತೆ, ಏನು ಹೇಳಬೇಕು? 19 ಲಕ್ಷ ಏನೋ ಬಲ್ಕ್ ವೋಟರ್ಸ್ ಇದ್ದಾರೆ, ಏನು ಹೇಳಬೇಕು? ಇದನ್ನು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗಿರೋರು ಯಾರು? ಎಲೆಕ್ಷನ್ ಕಮಿಷನ್ ಅವರು. ಇಲ್ಲಿವರೆಗೂ ನಾವು ಏನೇ ದಾಖಲೆಗಳನ್ನು ಅವರಿಗೆ ಕೊಟ್ಟರೂ ಕೂಡ, ಪಬ್ಲಿಕ್ ಡೊಮೇನ್ನಲ್ಲಿ ಅವೈಲೇಬಿಲಿಟಿ ಇದ್ರೂ ಕೂಡ ಅವರು ಅದಕ್ಕೆ ಯಾವುದೇ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಭಾಳ ಬಾಲಿಶವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಬಿ ಜೆ ಪಿಯವರು ಏನೋ ಇವ್ರು ವಕ್ತಾರರು, ECI ವಕ್ತಾರರಿದ್ದಂಗೆ ಮೈಮೇಲೆ ಬೀಳ್ತಾ ಇದ್ದಾರೆ. ಆದರೆ ಫ್ಯಾಕ್ಟ್ ರಿಮೇನ್ಸ್ ದಟ್ ದೇ ಡೋಂಟ್ ಹ್ಯಾವ್ ಎನಿ ಆನ್ಸರ್ಸ್. ಫ್ಯಾಕ್ಟ್ ರಿಮೇನ್ಸ್, ಮೇಲ್ನೋಟಕ್ಕೆ ಎಲೆಕ್ಷನ್ ಕಮಿಷನ್ ಅವರು ಬಿ ಜೆ ಪಿ ಸರ್ಕಾರದ ಕೈಗೊಂಬೆ ಆಗಿದೆ. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ನಡೆಸೋ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅವ್ರದ್ದು. ಚುನಾವಣೆಗಳು ನಿಷ್ಪಕ್ಷಪಾತವಾಗೂ ನಡೀತಾ ಇಲ್ಲ, ಪಾರದರ್ಶಕವಾಗೂ ನಡೀತಾ ಇಲ್ಲ. ದರ್ ಇಸ್ ನೋ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ದಟ್ ಈಸ್ ಹ್ಯಾಪನಿಂಗ್ ಇನ್ ಇಂಡಿಯಾ. ಆಮೇಲೆ ನಾನು ಹೇಳ್ದಂಗೆ ಆಳಂದಲ್ಲಿ ಇನ್ನೂ ಒಂದು 2-3 ವಾರದಲ್ಲಿ ಅದೆಲ್ಲನೂ ಹೊರಗೆ ಬರುತ್ತೆ. ಅವಾಗ ನಿಮಗೆ ತೋರಿಸ್ತೀವಿ ಹೇಗೆ ಮಾಡ್ತಾ ಇದ್ದಾರೆ. ಬಿಹಾರದಲ್ಲೂ ಕೂಡ ಇದೇ ರೀತಿ ಆಗ್ಬೋದು. ನೋಡಿ, SIR ಬಗ್ಗೆ ಅವರು ಭಾಳ ಸ್ಪಷ್ಟವಾಗಿ ಏನೇನು ಲೋಪಗಳಿದೆ ಅಂದ್ಬಿಟ್ಟು, ನಾವು ಅಷ್ಟೇ ಅಲ್ಲ ಸಾರ್ವಜನಿಕರು ಕೂಡ ಎತ್ತಿ ಹಿಡಿದಿದ್ದಾರೆ. ಆದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಅವರು ಸೊಪ್ಪಾಕಿಲ್ಲ. ಅವರು ಮಾತೇ ಕೇಳ್ತಾ ಇಲ್ಲ. ಇವಾಗ 11 ರಾಜ್ಯಗಳು ಮಾಡಬೇಕು ಅಂತ ಇದ್ದಾರೆ. ಅವ್ರು ಬಂದು ಏನು ಹೇಳಿದ್ರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು? ಇಲ್ಲ, ನಾವು ಇವಾಗ ಸಂಪೂರ್ಣವಾಗಿ ಇದನ್ನು ಪ್ಯೂರಿಫಿಕೇಷನ್ ಮಾಡಿಬಿಟ್ಟಿದ್ದೀವಿ, ಪುನಶ್ಚೇತನಗೊಳಿಸ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಏನಾಯಿತು? ಆಲ್ಮೋಸ್ಟ್ 50-60 ಲಕ್ಷ ಜನ ಮತದಾರ ಪಟ್ಟಿಯಿಂದ ಹೋಗ್ಬಿಟ್ಟಿದ್ದಾರೆ. ನಾಗರಿಕರು ಅನಾಗರಿಕರಾಗಿಬಿಟ್ಟಿದ್ದಾರೆ. ಹೇಗೆ ಸಾಧ್ಯ ಇದು? ಅದರಿಂದ ಏನೇ ಇದ್ರೂ ಕೂಡ ಲಾಜಿಕಲಿ ಅವರು ಉತ್ತರ ಕೊಡಬೇಕಾಗ್ತದೆ. ಆ್ಯಂಡ್ ECI ಈಸ್ ನಾಟ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್. ದೇ ಆರ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಬಟ್ ದೇ ಆರ್ ನಾಟ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. They are responsible and they have to be accountable and answer the questions posed by Mr. Rahul Gandhi. ಸರಿ, ಸಂಜೆ 5 ಗಂಟೆಗೆ AGRನಲ್ಲಿ ಪಥಸಂಚಲನದ ಬಗ್ಗೆ ಒಂದು ಆ ದೂರದಾರರು ಯಾರು, ಯಾರು ನಮ್ಮ ಅರ್ಜಿದಾರರು ಯಾರು ಹಾಕಿದ್ದಾರೆ, ಮೇಲ್ಮನವಿ ಸಲ್ಲಿಸಿದ್ದಾರೆ, ಅವ್ರು ಬಂದು AG ಅವರಿಗೆ ಭೇಟಿ ಆಗಬೇಕಂತ ಕೋರ್ಟ್ ಆದೇಶ ನೀಡಿದೆ. ಅದರ ಪ್ರಕಾರ ಅವ್ರು ಬಂದು ಭೇಟಿ ಆಗ್ತಾರೆ. ಏನು ಚರ್ಚೆ ಮಾಡ್ತಾರೆ ಮಾಡಲಿ, ನಮಗೇನು ತೊಂದರೆ ಇಲ್ಲ. ಪಥಸಂಚಲನಕ್ಕೆ ಅವಕಾಶ ಸಿಗುತ್ತೆ. ನೋಡಿ, ನಮ್ಮದು ಜವಾಬ್ದಾರಿ ಏನಿದೆ, ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದು. ವಾತಾವರಣ ಚೆನ್ನಾಗಿದ್ದರೆ ಮಾಡಲಿ, ವಾತಾವರಣ ಚೆನ್ನಾಗಿಲ್ಲ ಅಂದರೆ ಆಮೇಲೆ ಮಾಡಿ. ನಾವು ಮಾಡಬೇಡಿ ಅಂತ ಎಲ್ಲಿ ಹೇಳ್ತಾ ಇದ್ದೀವಿ? ಆಮೇಲೆ ಇವ್ರಿಗೆ ಇದೇ ಟೈಮ್ ಬೇಕು, ಅಲ್ಲೇ ಮಾಡಬೇಕು, ಹೀಗೆ ಮಾಡಬೇಕು, ಲಕ್ಷಾಂತರ ಜನ ಸೇರಿಸ್ಬೇಕು. ಏನಕ್ಕೆ? ಏನು ಉದ್ಯೋಗ ಮೇಳ ನಡೀತಾ ಇದೆಯಾ ಅಲ್ಲಿ? ಇವ್ರು ರಾಜಕೀಯ ಬೇಳೆ ಬಯಸ್ಕೊಳ್ಳೋಕ್ಕೆ ನಾವು ನಮ್ಮ ಸುವ್ಯವಸ್ಥೆಯನ್ನು ನಾವು ಬಲಿ ಕೊಡೋಕ್ಕಾಗ್ತದ? ಮಾಡಿ, ಸಂದರ್ಭ ಚೆನ್ನಾಗಿದ್ದಾಗ ಮಾಡಿ, ಜೋರಾಗಿ ಮಾಡಿ. ಯಾರು ಬೇಡ ಅಂದರೆ ಮೋಹನ್ ಭಾಗವತಿಗೂ ಕರೆಸಿ, ನಮಗೇನು ಫರಕ್ ಬೀಳ್ತದೆ? ಕಬ್ಬು ಬೆಳೆಗಾರರು ಒಂದು ಕಡೆ ಹೋರಾಟ ಮಾಡ್ತಿದೆ. ನೋಡಿ, ಈಗಾಗಲೇ ಇದನ್ನು ಆಗಲೇ ಎಲ್ಲ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬ್ರು ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಎಲ್ಲರೂ ಇದು ಮಾಡಿದ್ರು. ನಮ್ಮ ಕಲಬುರಗಿ ರೈತರದ್ದು ಕೂಡ ಅಹವಾಲುಗಳನ್ನು ನಾನು ಮಾನ್ಯ ಮಂತ್ರಿಗಳಿಗೆ ತಿಳಿಸಿದ್ದೇನೆ. ಲಿಖಿತ ಮೂಲಕ ಕೂಡ ಏನೇನು ಕೇಂದ್ರ ಸರ್ಕಾರದಿಂದ ಅವೈಜ್ಞಾನಿಕ ಬೆಲೆ ಘೋಷಣೆ ಆಗಿದೆ ಅದರದ್ದು ಪರಿಹಾರ ಕೂಡ ನಾನು ಮಾನ್ಯ ಮಂತ್ರಿಗಳಿಗೆ ನಾನು ನೀಡಿದ್ದೇನೆ. ಏನೇ ಆದ್ರೂ ಕೂಡ ಎಲ್ಲರೂ ಅವರ ಒಂದು ರೈತರ ಒಪ್ಪಿಗೆ ಮೇರೆಗೆ ಒಂದು ಸಮಾಧಾನ ಆಗುವಂತೆ ಒಂದು ಪರಿಹಾರ ಕೊಡ್ತೀವಿ ಅಂತ ಎಲ್ಲ ನಮ್ಮ ಮಂತ್ರಿಮಂಡಲ ಹೇಳಿದೆ. ಸ್ವಲ್ಪ ತಾಳ್ಮೆ ಇರಬೇಕಷ್ಟೇ.